ತೆಲಂಗಾಣ ರಾಜಧಾನಿ ಹೈದರಾಬಾದ್ನಲ್ಲಿ ಮುಂಗಾರಿನ ಅಬ್ಬರ ಜೋರಾಗಿದೆ. ಹೈದರಾಬಾದ್ನಲ್ಲಿ ಧಾರಾಕಾರ ಮಳೆಗೆ 2 ಜೀವಗಳು ಬಲಿಯಾಗಿದ್ದಾವೆ. ಬಂಡ್ಲಗುಡ್ಡದಲ್ಲಿ ವಿದ್ಯುತ್ ತಗುಲಿ 2 ಯುವಕರು ದುರ್ಮರಣವನ್ನು ಅಪ್ಪಿರುವಂಥದ್ದು. ಇನ್ನು ಬಿರುಗಾಳಿ ಸಹಿತ ಧಾರಾಕಾರ ಮಳೆಗೆ ಹಲವೆಡೆ ಹೈದರಾಬಾದಿನ ಹಲವು ಪ್ರದೇಶಗಳಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಕೊಂಡಾಪುರ, ಗಚ್ಚಿಬೌಲಿ ಸೇರಿದಂತೆ ಹಲವು ಪ್ರಮುಖ ಪ್ರದೇಶಗಳಲ್ಲಿ ರಸ್ತೆಗಳು ಜಲಾವೃತ ಆಗಿದ್ದವು. ನೀರಿನ ರಭಸಕ್ಕೆ ರಸ್ತೆ ಬದಿ ನಿಲ್ಲಿಸಿದ್ದಂತಹ ವಾಹನಗಳೇ ಕೊಚ್ಕೊಂಡು ಹೋಗಿದ್ದಾವೆ. ಮನೆಗಳಿಗೂ ಮಳೆ ನೀರು ನುಗ್ಗಿ ಸಾಕಷ್ಟು ಪ್ರಮಾಣದಲ್ಲಿ ಅಪಾರ ಪ್ರಮಾಣದಲ್ಲಿ ವಸ್ತುಗಳ ಹಾನಿಯಾಗಿದ್ದಾವೆ. ಇನ್ನು ಕೆಲವೆಡೆ ಮರಗಳು ಧರೆಗುರುಳಿದ್ರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಇನ್ನು ಛತ್ತಾ ಬಜಾರ್ನಲ್ಲಿ ಇರುವಂತಹ ಐತಿಹಾಸಿಕ ಕಮಾನು ಈ ಮಳೆಯಿಂದಾಗಿ ಕುಸಿತಗೊಂಡಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಒಂದೊಂದು ದೃಶ್ಯಗಳನ್ನು ಗಾಡಿಗಳೆಲ್ಲ ಮುಳುಗಿ ಹೋಗುವಷ್ಟು ನೀರಿರುವಂಥದ್ದು, ಮನೆಗಳಿಗೆ ನೀರು ನುಗ್ಗಿರೋದು, ಹಲವು ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ತೆಲಂಗಾಣದ ರಾಜಧಾನಿಯ ಮಳೆ ಅವಾಂತರದ ದೃಶ್ಯಗಳು, ಹೈದರಾಬಾದ್ನಲ್ಲಿ ಮಳೆಯಿಂದಾಗಿ ಉಂಟಾಗಿರುವಂತಹ ಅವಾಂತರದ ದೃಶ್ಯಗಳನ್ನು ಒಂದೊಂದೇ ಗಮನಿಸ್ತಾ ಇದ್ದೀರಾ. ರಸ್ತೆಗಳಲ್ಲಿ ಗಾಡಿ ಓಡಾಡಬೇಕು ಅಂದರೆ ಆ ಗಾಡಿಗಳೆಲ್ಲ ನೀರಲ್ಲೇ ಮುಳುಗಿರುತ್ತೆ. ಎಲ್ಲೂ ಕೂಡ ನಿಮಗೆ ಗಾಡಿ ಹೋಗುತ್ತೆ. ಅದು ನಿಮಗೆ ಆ್ಯಕ್ಚುಲಿ ರಸ್ತೆಯಲ್ಲಿ ಮಳೆ ನೀರು ನಿಂತಾಗಿಲ್ಲ, ಮಳೆ ನೀರಲ್ಲೇ ರಸ್ತೆ ಮಾಡಿದ್ರೇನು ಅಂತ ಅನಿಸುತ್ತೆ. ಮಳೆ ಇಲ್ಲದೆ ಇರುವಾಗ ಅಲ್ಲಿ ರಸ್ತೆ ಮಾಡಿಬಿಟ್ಟಿದ್ದಾರೆ, ಅದಾದಮೇಲೆ ಬಂದು ಯಾವುದೋ ಕೆರೆಯಲ್ಲಿ ರಸ್ತೆ ಮಾಡಿದ್ದಾರೆ, ಆ ಕೆರೆ ಆಗೋಗ್ಬಿಟ್ಟಿದೆ ಮತ್ತೆ ಮಳೆ ನೀರು ಬಂದು ಅನ್ನೋ ಥರದಲ್ಲಿ ಅಲ್ಲಿಯ ಪರಿಸ್ಥಿತಿ ಇರುವಂಥದ್ದು. ಇದು ನಾವೀಗ ತೋರಿಸ್ತಾ ಇರೋದು ತೆಲಂಗಾಣದ ರಾಜಧಾನಿ ಹೈದರಾಬಾದ್ನ ದೃಶ್ಯಗಳು. ಬಹುಶಃ ಇದು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಎಚ್ಚರಿಕೆಯ ಗಂಟೆ ಅಂತಲೂ ಹೇಳ್ಬೋದು. ಯಾಕಂದರೆ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲೂ ಕೂಡ ಮಳೆ ಬಂದರೆ ಇಂಥದ್ದೇ ಪರಿಸ್ಥಿತಿಯನ್ನು ನಾವು ಕಳೆದ 2-3 ವರ್ಷಗಳಲ್ಲಿ ಗಮನಿಸ್ತಾ ಬಂದಿದ್ದೀವಿ. ಅದರಲ್ಲೂ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಥರದ ದೃಶ್ಯಗಳನ್ನು ಈಗಲೇ GBA ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಗತ್ಯ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ಇನ್ನೇನು ಕರ್ನಾಟಕದಲ್ಲೂ ಮುಂಗಾರು ಪ್ರವೇಶ ಆಗಿದೆ. ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಮಳೆನೂ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಇನ್ನೂ ಆ ಪ್ರಮಾಣದಲ್ಲಿ ಮಳೆ ಸುರಿದಿಲ್ಲ. ಒಂದು ವೇಳೆ ಮಳೆ ಸುರಿದ್ರೆ ಬೆಂಗಳೂರಿನಲ್ಲೂ ಇದೇ ರೀತಿಯ ಪರಿಸ್ಥಿತಿ ಎದುರಾಗತ್ತೆ. ಜನ ಓಡಾಡೋದಕ್ಕೂ ಕಷ್ಟ ಆಗುತ್ತೆ, ನಿದ್ದೆ ಮಾಡೋದಕ್ಕೂ ಕಷ್ಟ ಆಗುತ್ತೆ, ದಿನನಿತ್ಯದ ಬದುಕು ನಡೆಸೋದೇ ಕಷ್ಟ ಆಗೋಗುತ್ತೆ. ಮನೆಗಳಿಗೆ ನೀರು ನುಗ್ಗಿದ್ರೆ ರಾತ್ರಿ ಇಡೀ ಜಾಗರಣೆ, ಬೆಳಗ್ಗೆ ಎದ್ದರೆ ಹೊಟ್ಟೆಗೆ ಹಿಟ್ಟಿಲ್ಲ ಅನ್ನೋ ರೀತಿಯಲ್ಲಿ ತಣ್ಣೀರು ಬಟ್ಟೆ ಹಾಕ್ಕೊಳ್ಳೋಣ ಅಂದರೂ ಕೂಡ ಅದು ಕೂಡ ಗಬ್ಬೆದ್ದೋಗಿರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.